ಶುಕ್ರತೀರ್ಥಮಿತಿ ಖ್ಯಾತಂ ಸರ್ವಸಿದ್ಧಿಕರಂ ನೃಣಾಂ ಸರ್ವಪಾಪಪ್ರಶಮನಂ ಸರ್ವವ್ಯಾಧಿನಿವಾಶ ವಿನಾಶನಂ. ಶುಕ್ರತೀರ್ಥ ಅಂತ ಇನ್ನೊಂದು ತೀರ್ಥ, ಅದರ ಫಲವನಿಗೆ ತಾನೇ ಹೇಳಿದರು. ಸರ್ವಸಿದ್ಧಿಕರಂ ನೃಣಾಂ, ಸರ್ವಸಿದ್ಧಿಯನ್ನು ಕೊಡುವಂತಹದ್ದು. ಸರ್ವ ಪಾಪಪ್ರಶಮನಂ ಸರ್ವ ವ್ಯಾಧಿ ವಿನಾಶನಂ ಅಂತಹ ತೀರ್ಥ ಈ ಶುಕ್ರತೀರ್ಥ. ಏನದರ ಹಿನ್ನೆಲೆ? ಅಂಗಿರಾಶ್ಚ ಭೃಗುಶ್ಚೈವ ಋಷಿ ಪರಮಧಾರ್ಮಿಕೌ ತಯೋ ಪುತ್ರೌ ಮಹಾಪ್ರಾಜ್ಞೌ ರೂಪಬುದ್ಧಿ ಬಲಾಸಿನೌ ವಿಲಾಸಿನೌ ಜೀವ ಕವಿರಿತಿ ಖ್ಯಾತೌ ಮಾತಾಪಿತ್ರೋ ವಶೇರತೌ. ಈರ್ವರು ಮಹರ್ಷಿಗಳು ಪರಮಧಾರ್ಮಿಕರಾಗಿರತಕ್ಕಂತಹವರು. ಒಬ್ಬರು ಅಂಗಿರಾ ಋಷಿಗಳು, ಇನ್ನೊಬ್ಬರು ಭೃಗು ಋಷಿಗಳು. ಇವರ ಮಕ್ಕಳು ಮಹಾಜ್ಞಾನಿಗಳಾಗಿರತಕ್ಕಂತಹ, ಒಳ್ಳೆಯ ಸ್ವರೂಪಯುಕ್ತರಾಗಿರತಕ್ಕಂತಹ, ಬುದ್ಧಿಶಾಲಿಗಳಾಗಿರತಕ್ಕಂತಹ ಈರ್ವರು ಜೀವ ಕವಿರಿತಿ ಖ್ಯಾತಃ. ಅಂಗಿರೋ ಮಹರ್ಷಿಗಳ ಮಕ್ಕಳು ಜೀವ ಅಂತ ಹೇಳಿಕೊಂಡು ಬೃಹಸ್ಪತ್ಯಾಚಾರ್ಯರು. ಭೃಗು ಮಹರ್ಷಿಗಳ ಮಕ್ಕಳು ಕವಿರಿತಿ ಖ್ಯಾತಃ ಭಾರ್ಗವ ಮಹರ್ಷಿಗಳು, ಶುಕ್ರಾಚಾರ್ಯರು. ಖ್ಯಾತವು ಮಾತಾಪಿತ್ರೋ ವಶೇರದು. ಈರುವರು ಕೂಡ ತಂದೆ ತಾಯಂದಿಗಳಿಗೆ ವಿನೀತರಾಗಿ ನಡ್ಕೊಳ್ಳುವವರು. ಈರುವರಿಗೂ ಕೂಡ ಉಪನಯನ ನಡೆಯಿತು. ತಂದೆಯಂದರು ಹೇಳ್ತಾ ಇದ್ದಾರೆ, ಈರುವರನ್ನು ಕೂಡ ಬೃಹಸ್ಪತ್ಯಾಚಾರ್ಯರನ್ನು ಶುಕ್ರಾಚಾರ್ಯರನ್ನು ಅವರ ತಂದೆಯಂದಿರು ಈರುವರು ಮಾತನಾಡಿಕೊಳ್ತಾ ಇದ್ದಾರೆ. ಯಾರು ಇಬ್ಬರು ಕೂಡ ಮಕ್ಕಳು ಯಾರು ಒಬ್ಬರ ವಶದಲ್ಲಿರಲಿ, ಒಬ್ಬರೇ ಅವರಿಗೆ ಅಧ್ಯಯನ ಮಾಡಿಸುವ ಹಾಗೆ ಆಯಿತು ಅಂತಂದರೆ ಮತ್ತೊಬ್ಬರು ಸ್ವಲ್ಪ ಹೊರಗಿನ ವ್ಯವಹಾರಗಳು ನೋಡ್ಕೊಳ್ಬಹುದು. ನಮ್ಮ ಈರುವರಲ್ಲಿ ಒಬ್ಬರು ನಮ್ಮ ಮಕ್ಕಳ ಜವಾಬ್ದಾರಿಯನ್ನು, ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ, ಮತ್ತೊಬ್ಬರು ಸ್ವಲ್ಪ ಹೊರಗಿನ ವ್ಯವಹಾರ ನೋಡಿಕೊಳ್ಬಹುದು. ಅಂಗಿರೋ ಮಹರ್ಷಿಗಳು ಹಾಗೂ ಭೃಗು ಮಹರ್ಷಿಗಳು ಪರಸ್ಪರ ಮಾತನಾಡಿಕೊಂಡರು. ಅಂಗಿರೋ ಮಹರ್ಷಿಗಳಂದರು, ಅಧ್ಯಾಪಯಿಷ್ಯೇ ಸದೃಶಂ ಸುಖಂ ತಿಷ್ಠತು ಭಾರ್ಗವ. ಅಂಗಿರೋ ಮಹರ್ಷಿಗಳು ಮುಂದೆ ಬಂದು ಆ ಜವಾಬ್ದಾರಿಯನ್ನು ನಾನು ಹೊರ್ತೇನೆ ಅಂತಂದರು. ಭೃಗು ಮಹರ್ಷಿಗಳು ತಥಾಸ್ತು ಅಂತ ಹೇಳಿದರು. ತನ್ನ ಮಗನನ್ನು ಶುಕ್ರಾಚಾರ್ಯರನ್ನು ಕೂಡ ಅಂಗಿರೋ ಮಹರ್ಷಿಗಳಿಗೇನೆ ಒಪ್ಪಿಸಿದರು. ಭೃಗು ಮಹರ್ಷಿಗಳ ಮಕ್ಕಳು ಶುಕ್ರಾಚಾರ್ಯರು, ಜವಾಬ್ದಾರಿಯನ್ನು ವಹಿಸಿಕೊಂಡಿರತಕ್ಕಂತಹ ಅಂಗಿರೋ ಮಹರ್ಷಿಗಳ ಮಕ್ಕಳು ಬೃಹಸ್ಪತ್ಯಾಚಾರ್ಯರು ಹಾಗೂ ಶುಕ್ರಾಚಾರ್ಯರು. ಇವರೀರುವರು ಕೂಡ ಇನ್ನು ಬಾಲಕರು. ಅವರೀರುವರ ಜವಾಬ್ದಾರಿಯನ್ನು ಅಂಗಿರೋ ಮಹರ್ಷಿಗಳು ವಹಿಸಿಕೊಂಡಿದ್ದಾರೆ. ಅಂಗಿರೋ ಮಹರ್ಷಿಗಳು ಇಬ್ಬರಿಗೂ ಅಧ್ಯಯನ ಮಾಡಿಸ್ತಾ ಇದ್ದಾರೆ. ಹಾಗೆ ಪ್ರತ್ಯೇಕವಾಗಿ ಮಾಡಿಸ್ತಾ ಇದ್ದಾರೆ. ವೈಷಮ್ಯ ಬುದ್ಧಿಯ ತೌ ಬಾಲು ಚಿರಾತ್ ಶುಕ್ರೋ ಬ್ರವೀದಿದಂ. ಅಂಗಿರೋ ಮಹರ್ಷಿಗಳು ಜವಾಬ್ದಾರಿಯನ್ನು ವಹಿಸಿಕೊಂಡವರು. ಈರುವರು ಮಕ್ಕಳಿಗೂ ಕೂಡ ಅಧ್ಯಯನ ಮಾಡಿಸುವ ಹೊತ್ತಿಗೆ ತನ್ನ ಮಗನಿಗೆ ಹೆಚ್ಚು ಹಾಗೂ ಶುಕ್ರಾಚಾರ್ಯರಿಗೆ, ಭೃಗು ಮಹರ್ಷಿಗಳ ಮಗನಿಗೆ ಸ್ವಲ್ಪ ಕಡಿಮೆ, ಹೀಗೆ ಮಾಡ್ತಾಯಿದ್ರು. ವೈಷಮ್ಯವನ್ನು ಮಾಡ್ತಾಯಿದ್ರು ಅಂಗಿರೋ ಮಹರ್ಷಿಗಳು. ಇದು ಆ ಶುಕ್ರಾಚಾರ್ಯರ ಗಮನಕ್ಕೆ ಬಂತು. ಅವರು ಹೋಗಿ ಗುರುಗಳ ಬಳಿಯಲ್ಲಿ, ಅಂಗಿರೋ ಮಹರ್ಷಿಗಳ ಬಳಿಯಲ್ಲಿ ಅಂತ ಇದ್ದಾರೆ, ವೈಷಮ್ಯೇಣ ಗುರೋ ಮಾಂ ತ್ವಂ ಅಧ್ಯಾಪಯಸ ನಿತ್ಯಶಃ ಗುರುಣಾಂ ನೇದಮುಚಿತಂ ವೈಷಮ್ಯಂ ಪುತ್ರ ಶಿಷ್ಯಯೋ. ನೀವು ನಿಮ್ಮ ಮಗನಿಗೂ ನಿಮ್ಮ ಶಿಷ್ಯನಾಗಿರುವ ನನಗೂ ಈರುವರೊಳಗೆ ವೈಷಮ್ಯವನ್ನು ಮಾಡ್ತಾ ಇದ್ದೀರಿ, ಪಕ್ಷಪಾತವನ್ನು ತೋರಿಸ್ತಾ ಇದ್ದೀರಿ. ಹೀಗೆ ಮಾಡೋದು ಉಚಿತ ಅಲ್ಲ ಗುರುಗಳಾದವರಿಗೆ.
ವೈಷಮ್ಯೇಣ ಚ ವರ್ತಂತೆ ಮೂಢಾ ಶಿಷ್ಯೇಷು ದೇಶಿಕಾ. ಮೂರ್ಖರು ಮಾಡುವ ಕೆಲಸ ಇದು. ಶಿಷ್ಯರೊಳಗೆ ವೈಷಮ್ಯವನ್ನು ಮಾಡುವಂತಹದ್ದು, ಪಕ್ಷಪಾತವನ್ನು ತೋರಿಸುವಂತಹದ್ದು. ಇದು ಪಾಪಕಾರಣವಾಗ್ತಾ ಇದೆ. ಹಾಗಾಗಿ ಹೀಗೆ ಮಾಡಬೇಡಿ ಅಂತ ಹೇಳಿಕೊಂಡು ಮತ್ತೆ ಮತ್ತೆ ಅಂಗಿರೋ ಮಹರ್ಷಿಗಳಲ್ಲಿ ಶಿಷ್ಯರಾಗಿರತಕ್ಕಂಥ ಶುಕ್ರಾಚಾರ್ಯರು ಪ್ರಾರ್ಥಿಸ್ಕೋತಾ ಇದ್ದಾರೆ. ಒಂದು ವೇಳೆ ತಮಗೆ ಬಯಕೆ ಇಚ್ಛೆ ಇಲ್ಲದೇ ಇದ್ದಲ್ಲಿ, ನನಗೆ ಅಧ್ಯಯನ ಮಾಡಿಸುವಂತಹ ಇಚ್ಛೆ ಇಲ್ಲದೇ ಇದ್ದಲ್ಲಿ ಅನುಮತಿ ಕೊಡಿ, ನಾನು ಮತ್ತೊಬ್ಬರ ಕಡೆಗೆ ಹೋಗ್ತೇನೆ. ಗಚ್ಚೇಯಂ ಗುರುಂ ಅನ್ಯಂ ವೈ ಮಾಂ ಅನುಜ್ಞಾತಮರ್ಹಸೆ. ನನಗೆ ಅನುಜ್ಞೆ ಕೊಡಿ, ಇನ್ನೊಬ್ಬ ಗುರುಗಳ ಬಳಿಯಲ್ಲಿ ನಾನು ಅಧ್ಯಯನ ಮಾಡಲಿಕ್ಕೆ ಹೋಗ್ತೇನೆ. ಗಚ್ಚೇಯಂ ಪಿತರಂ ರಕ್ಮನ್ ಯದ್ಯಸೌ ವಿಷಮೋ ಭವೇತ್ ತಥೋ ವಾ ಅನ್ಯತ್ರ ಗಚ್ಚಾಮಿ ಸ್ವಾಮಿನ್ ಪೃಷ್ಟೋಸಿ ಗಮ್ಯತೆ. ಒಂದೋ ನಾನು ತಂದೆ ಬಳಿ ಹೋಗ್ತೇನೆ, ಇಲ್ಲ ಮತ್ತೊಬ್ಬರ ಬಳಿ ಹೋಗ್ತೇನೆ. ಗುರುಂ ಬೃಹಸ್ಪತಿಂ ಪೃಷ್ಟ್ವಾ ಅನುಜ್ಞಾತಸ್ತು ಅಗಾತ್ತತಃ ಅವಾಪ್ತ ವಿದ್ಯ ಪಿತರಂ ಗಚ್ಚೇಯಂ ಚ ಇತ್ಯಚಿಂತಯತ್. ಶುಕ್ರಾಚಾರ್ಯರು ಅಂಗಿರೋ ಮಹರ್ಷಿಗಳಿಂದ ಅನುಮತಿಯನ್ನು ಪಡ್ಕೊಂಡು ಹೊರಟರು. ವೃದ್ಧ ಗೌತಮರ ಬಳಿಗೆ ಬರ್ತಾ ಇದ್ದಾರೆ. ಅವರ ಬಳಿ ಬಂದು ಕೇಳ್ತಾ ಇದ್ದಾರೆ, ಕೋ ಗುರು ಸ್ಯಾನ್ ಮುನಿಶ್ರೇಷ್ಠ ಮಮ ಬ್ರೂಹಿ ಗುರುರ್ಭವೇದ್. ನನಗೊಬ್ಬ ಉತ್ತಮ ಗುರುಗಳ ಅವಶ್ಯಕತೆ ಇದೆ. ಅಂತಹ ಗುರುಗಳು ನನಗೆ ಯಾರಾಗಬಹುದು ಅನ್ನೋದನ್ನು ತಾವು ನನಗೆ ಉಪದೇಶಿಸಿ. ತ್ರಯಾಣಾಮಪಿ ಲೋಕಾನಾಂ ಯೋ ಗುರು ತಂ ವ್ರಜಾಮ್ಯಹಂ ಸಪ್ರಾಹ ಜಗತಾಮೀಶಂ ಶಂಭುಂ ದೇವಂ ಜಗದ್ಗುರುಂ. ಗೌತಮ ಮಹರ್ಷಿಗಳಂದರು, ಹಾಗಿತ್ತು ಅಂತಂದರೆ 3 ಲೋಕಕ್ಕೂ ಕೂಡ ಗುರುವಿನ ಸ್ಥಾನದಲ್ಲಿ ಇರತಕ್ಕಂತಹ ರುದ್ರದೇವರ ಬಳಿಗೆ ಹೋಗು, ಅವರ ಬಳಿ ಅಧ್ಯಯನ ಮಾಡು. ಆವಾಗ ಗೌತಮರು ಹೀಗೆ ಉಪದೇಶ ಮಾಡಿದಾಗ ಶುಕ್ರಾಚಾರ್ಯರು ಕೇಳ್ತಾ ಇದ್ದಾರೆ, ಕಥಂ ತಂ ವೈ ಪಶ್ಯೇಯಂ ತ್ರಿದೇಶೇಶ್ವರಂ. ದೇವತೆಗಳಿಗೂ ಅಧಿಪತಿಯಾಗಿರತಕ್ಕಂತಹ ರುದ್ರದೇವರನ್ನು ನಾನು ಹ್ಯಾಕ್ ಕಾಣೋದು, ಎಲ್ಲಿ ಕಾಣಬೇಕು? ಕ್ವ ಆರಾಧಯಾಮಿ ಗಿರೀಶಂ, ಎಲ್ಲಿ ಉಳಿದುಕೊಂಡು ನಾನು ಅವರನ್ನು ಸಂತೋಷಪಡಿಸ್ಕೊಳ್ಬೇಕು, ನನ್ನ ಗುರುತ್ವವನ್ನು ವಹಿಸುವಂತೆ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗೌತಮರಂದರು, ಗೌತಮ್ಯಾಂದು ಶುಚಿರ್ಭೂತ್ವ ಸ್ತೋತ್ರೈ ತೋಷಯ ಶಂಕರಂ ತತಸ್ತುಷ್ಟೋ ಜಗನ್ನಾಥ ಸತೇ ವಿದ್ಯಾಂ ಪ್ರದಾಸ್ಯತಿ. ಗೌತಮರಂದರು, ನೋಡು, ಗೋದಾವರಿಯಲ್ಲಿ ಹೋಗಿ ಮಿಂದು ಶುಚಿರ್ಭೂತನಾಗಿ ಅಲ್ಲಿಯ ದಡದಲ್ಲಿ ತಪೋನಿರತನಾಗು, ರುದ್ರದೇವರು ನಿನಗೆ ಅನುಗ್ರಹ ಮಾಡ್ತಾರೆ. ಗೌತಮ ಮಹರ್ಷಿಗಳ ನಿರ್ದೇಶನದಂತೆ ಶುಕ್ರಾಚಾರ್ಯರು ಗಂಗಾ ತೀರಕ್ಕೆ, ಗೋದಾವರಿ ತೀರಕ್ಕೆ ಹೋದರು. ಸ್ನಾತ್ವಾ ಭೂತ್ವಾ ಶುಚಿ ಸಮ್ಯಕ್ ಸ್ತುತಿಂ ಚಕ್ರೇ ಸ ಬಾಲಕಃ. ಬಾಲಕನಾಗಿರತಕ್ಕಂಥ ಶುಕ್ರಾಚಾರ್ಯರು ಗೋದಾವರಿಯಲ್ಲಿ ಮಿಂದು ಶುಚಿರ್ಭೂತರಾಗಿ ರುದ್ರದೇವರನ್ನು ಸ್ತುತಿಸ್ತಾ ಇದ್ದಾರೆ. ಭಗವನ್ ಶರಣಂಗತಃ ತ್ವಾಂ ಶರಣಂಗತಃ, ನಿನಗೆ ಶರಣು ಬಂದಿದ್ದೇನೆ. ಬಾಲೋಹಂ, ನಾನು ಹುಡುಗನಿದ್ದೇನೆ. ಬಾಲಬುದ್ಧಿಶ್ಚ ನಾಹಂ ಜಾನಾಮಿತೆ ಕಿಂಚಿತ್ ಸ್ತುತಿಂ ಕರ್ತಂ ನಮೋಸ್ತುತೆ. ನಿನ್ನನ್ನು ಏನು ಅಂತ ಸ್ತುತಿಸಬೇಕು ಅನ್ನೋದನ್ನು ಕೂಡ ನಾನು ತಿಳಿದವನಲ್ಲ. ಗುರುಗಳು ನನ್ನನ್ನು ಪರಿತ್ಯಾಗ ಮಾಡಿದ್ದಾರೆ. ನನಗೊಬ್ಬ ಗುರುಗಳು ಇಲ್ಲ, ಪ್ರಿಯನಾಗಿರತಕ್ಕಂತಹ ಮಿತ್ರನಿಲ್ಲ, ನನಗೆಲ್ಲವೂ ಕೂಡ ನೀನೇ ಆಗಿದ್ದಿ. ತ್ವಂ ಪ್ರಭು ಸರ್ವಭಾವೇನ ಜಗನ್ನಾಥ ನಮೋಸ್ತುತೆ. ವಿದ್ಯಾರ್ಥಂ ಹಿ ಸುರೇಶಾನ ನಾಹಂ ವೇದ್ವಿ ಭವದ್ಗತಿಂ. ನನಗೆ ವಿದ್ಯೋಪದೇಶ ಬೇಕಾಗಿದೆ, ನಿಮ್ಮಲ್ಲಿ ಅದನ್ನು ಪ್ರಾರ್ಥಿಸಿ ನಾನು ಬಂದಿದ್ದೇನೆ. ಕೃಪೆಯಿಂದಾಗಿ ನನ್ನ ಕಡೆ ನೋಡು, ನನ್ನ ಅನುಗ್ರಹ ಮಾಡು, ಹೀಗೆ ಅಂತ ಹೇಳಿಕೊಂಡು ರುದ್ರದೇವರನ್ನು ಏಕ ಮನಸ್ಕರಾಗಿ ಗೋದಾವರಿ ತೀರದಲ್ಲಿ ಗೋದಾವರಿಯಲ್ಲಿ ಮಿಂದು ಕುಳಿತು ತಪಸ್ಸು ಮಾಡ್ತಾ ಇದ್ದಾರೆ ಶುಕ್ರಾಚಾರ್ಯರು. ಪ್ರಸನ್ನೋಭೂತ್ ಸುರೇಶ್ವರ. ಈ ರೀತಿಯಾಗಿ ಸ್ತೋತ್ರವನ್ನು ಕೇಳಿದಂತಹ ರುದ್ರದೇವರು ಶುಕ್ರಾಚಾರ್ಯರ ಬಳಿ ಮೇಲೆ ಕೃಪಾವಿಷ್ಟರಾದರು, ಅನುಗ್ರಹ ಮಾಡಿದರು. ಕಾಮಂ ವರಯ ಭದ್ರಂತೆ ಹೆಚ್ಚಾಪಿ ಸುರದುರ್ಲಭಂ. ನಿನಗೇನು ಅನುಗ್ರಹ ಬೇಕು ಕೇಳು,
ದೇವತೆಗಳು ಕೂಡ ಪಡೆಯಲಿಕ್ಕೆ ಅಸಾಧ್ಯವಾದದ್ದು ಏನಾದರೂ ಇತ್ತು ಅಂತಂದರೆ ನನ್ನಲ್ಲಿ ಕೇಳು, ಅದನ್ನು ನಿನಗೆ ನಾನು ನೀಡ್ತೇನೆ. ಶುಕ್ರಾಚಾರ್ಯರು ಅಂತ ಇದ್ದಾರೆ, ಬ್ರಹ್ಮಾದಿ ದೇವತೆಗಳಿಗೆ ಋಷಿಗಳಿಗೂ ಗೊತ್ತಿಲ್ಲದೇ ಇರತಕ್ಕಂತಹ ವಿದ್ಯೆ, ಅಪೂರ್ವವಾದ ವಿದ್ಯೆ, ತಾಂ ವಿದ್ಯಾಂ ನಾಥ ಯಾಚಿಷ್ಯೆ ತ್ವಂ ಗುರು ಮಮ ದೈವತಂ, ಅಂತಹ ವಿದ್ಯೆಯನ್ನು ನೀನು ನನಗೆ ದಯಪಾಲಿಸಬೇಕು. ಯಾವ ದೇವತೆಗಳಿಗೂ ಯಾವ ಋಷಿಗಳಲ್ಲೂ ಇಲ್ಲದೇ ಇರುವಂತಹ ಅಪೂರ್ವವಾದ ವಿದ್ಯೆಯನ್ನು ನೀನು ನನಗೆ ದಯಪಾಲಿಸು. ಯಾವುದದು? ಮೃತ ಸಂಜೀವಿನೀಂ ವಿದ್ಯಾಂ ಅಜ್ಞಾತಾಂ ತ್ರಿದಶೈರಪಿ, ದೇವತೆಗಳಿಗೂ ತಿಳಿದೇ ಹೋಗಿರುವಂತಹ ಮೃತ ಸಂಜೀವಿನಿ ವಿದ್ಯೆ, ಸತ್ತವರನ್ನು ಬದುಕಿಸುವಂತಹ ವಿದ್ಯೆ, ಅದನ್ನು ನೀನು ನನಗೆ ದಯಪಾಲಿಸಬೇಕು. ತಾಂ ದತ್ತಮಾನ್ ಸುರಶ್ರೇಷ್ಠ ತಸ್ಮೈ ಶುಕ್ರಾಯಾಜತೆ. ಶುಕ್ರಾಚಾರ್ಯರು ರುದ್ರದೇವರನ್ನು ಹೀಗೆ ಪ್ರಾರ್ಥಿಸಿಕೊಂಡರು. ರುದ್ರದೇವರು ಶುಕ್ರಾಚಾರ್ಯರಿಗೆ ಆ ವಿದ್ಯೆಯನ್ನು ದಯಪಾಲಿಸಿದರು. ಅಷ್ಟೇ ಅಲ್ಲ, ಲೌಕಿಕವಾಗಿರತಕ್ಕಂತಹ ಇನ್ನೂ ಅನೇಕ ವಿದ್ಯೆಗಳನ್ನು ನೀಡಿದರು. ಅಲೌಕಿಕವಾಗಿರತಕ್ಕಂತಹ ಈ ಮೃತ ಸಂಜೀವಿನಿ ವಿದ್ಯೆಯ ಜೊತೆಗೆ ಲೋಕದ ವಿದ್ಯೆಯನ್ನು ಕೂಡ ಅದನ್ನೆಲ್ಲ ನೀಡಿದರು. ಯಾಕೆ ನೀಡಿದರು? ಯಾಕೆಂತಂದರೆ ಕಿಂ ಪುನಃ ಶಂಕರೇ ತುಷ್ಟೇ ವಿಚಾರ್ಯಂ ಅವಶಿಷ್ಯತೆ. ರುದ್ರದೇವರ ಪ್ರಸನ್ನರಾದರು ಅಂತಂದರೆ ಪಡೆಯಲಿಕ್ಕೆ ಅಸಾಧ್ಯವಾದುದು ಯಾವುದಿದೆ? ಹೀಗೆ ಶುಕ್ರಾಚಾರ್ಯರು ರುದ್ರದೇವರ ಅನುಗ್ರಹದಿಂದ ಆ ಮೃತ ಸಂಜೀವಿನಿ ವಿದ್ಯೆಯನ್ನು ಪಡೆದರು. ತನ್ನ ತಂದೆ ಬಳಿ ಬಂದರು. ಸಲಬ್ಧ್ವಾ ಮಹಾವಿದ್ಯಾಂ ಪ್ರಾಯಾತ ಸ್ವಪಿತರಂ ಗುರುಂ ದೈತ್ಯಾನಾಂಚ ಗುರುಶ್ಚಾಸೀತ್ ವಿದ್ಯೆಯ ಪೂಜಿತಃ ಕವಿ. ಅಪೂರ್ವವಾದಂತಹ ಇಂತಹ ಒಂದು ವಿದ್ಯೆಯನ್ನು ಪಡ್ಕೊಂಡು ಬಂದಿದ್ದಾರೆ ಅನ್ನುವಂತಹ ವಿಚಾರ ಆ ದಾನವರಿಗೆಲ್ಲ ತಿಳಿಯಿತು, ದೈತ್ಯರಿಗೆ ತಿಳಿಯಿತು. ದೈತ್ಯರು ಈ ಶುಕ್ರಾಚಾರ್ಯರನ್ನು ನೀವು ನಮ್ಮ ಕುಲಗುರುಗಳಾಗಿ ನಮ್ಮನ್ನು ಮುನ್ನಡೆಸಬೇಕು ಅಂತ ಹೇಳಿಕೊಂಡು ಅವರನ್ನು ತಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡಿದರು.